ನಾನು ಈ ಹಿಂದೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ದಂಧೆನ ಎಕ್ಸ್ಪೋಸ್ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಸಿಕ್ತು. ಹಂಗೆ ಆ ವಿಡಿಯೋದಲ್ಲಿ ತುಂಬಾ ಕಮೆಂಟ್ ಬಂದಿದ್ದೇನಪ್ಪಾ ಅಂತಂದ್ರೆ ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನನ ಎಕ್ಸ್ಪೋಸ್ ಮಾಡಿ ಅಲ್ಲಿ ನಡೀತಾ ಇರುವಂತಹ ಬಿಸ್ನೆಸ್ ನ ಎಕ್ಸ್ಪೋಸ್ ಮಾಡಿ ಅಂತ ಹೇಳಿದ್ರು. ಈ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು ಮತ್ತೆ ಸೆಲೆಬ್ರಿಟಿಗಳೆಲ್ಲ ವಿಸಿಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಸುದೀಪ್ ಸರ್ ಕೂಡ ವಿಸಿಟ್ ಮಾಡಿದ್ದಾರೆ. ಇಷ್ಟೊಂದು ಫೇಮಸ್ ಆಗಿರುವಂತಹ ಈ ದೇವಸ್ಥಾನದಲ್ಲಿ ಆ ತರ ಬಿಸ್ನೆಸ್ ನಡೆಯಕ್ಕೆ ಚಾನ್ಸೇ ಇಲ್ಲ ಅಂತ ಒಂದ್ ಕಡೆ ಅನ್ನಿಸ್ತು. ಸರಿ, ನಮ್ ಜನ ಕೇಳ್ತಾ ಇದಾರಲ್ಲ, ಒಂದ್ಸರಿ ಟ್ರೈ ಮಾಡ್ಬಿಡೋಣ ಅಂತ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಗೆಲ್ಲ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ಏನಪ್ಪಾ ಅದು ಅಂತಂದ್ರೆ, ಇಲ್ಲಿ ನನಗೆ ಏನು ಅನ್ಸಿದೆಯೋ, ನಾನು ಏನು ನೋಡಿದನೋ ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಕ್ಸ್ಟ್ರಾ ಏನು ಹೇಳೋ ಅವಶ್ಯಕತೆ ಕೂಡ ನನಗೂ ಇಲ್ಲ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಇರುತ್ತೆ. ಸೊ ಅಂದ್ರೆ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ದೇವಸ್ಥಾನದ ಕಡೆಯಿಂದ ಫ್ರೀ ಪಾರ್ಕಿಂಗ್ ಕೂಡ ಇರುತ್ತೆ. ಅಲ್ಲೇ ನಿಂತ್ಕೊಂಡು ಅಲ್ಲಿನ ಜನ ಪೇಯ್ಡ್ ಪಾರ್ಕಿಂಗ್ ಗೆ ಕರೀತಾ ಇರ್ತಾರೆ, ನಿಮ್ಮ ಬನ್ನಿ 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 ಅಂತ. ಆದ್ರೆ ನೀವು ಮುಂದೆ ಹೋದ್ರೆ ಫ್ರೀ ಪಾರ್ಕಿಂಗ್ ಸಿಗುತ್ತೆ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ, ನಾನು ದೇವಸ್ಥಾನಕ್ಕೆ ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ನನಗೂ ಅನ್ಸಿದೇನಪ್ಪಾ ಅಂತಂದ್ರೆ ಪಾರ್ಕಿಂಗ್ ಕೂಡ ಫೀಸ್ ಕೊಡಬೇಕಾ ಅಂತ. ಇಲ್ಲ, ಅದು ಪೇಯ್ಡ್ ಪಾರ್ಕಿಂಗ್, ಅಂದ್ರೆ ಅದು ಪ್ರೈವೇಟ್ ಪಾರ್ಕಿಂಗ್. ಸೊ ದೇವಸ್ಥಾನದ ಕಡೆಯಿಂದ ಯಾವುದೇ ಪಾರ್ಕಿಂಗ್ ಗೆ ಫೀಸ್ ಇರಲ್ಲ. ಅದೊಂದು ನನಗೆ ಖುಷಿ ಆಯ್ತು. ಈ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಕೂಡ ಫ್ರೀ ಆಗಿ ಕೊಡ್ತಾ ಇದಾರೆ ಅನ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ನಾನು ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ಇಬ್ರು ಮಂಗಳಮುಖಿಯರು ಕಾಣಿಸ್ಕೊಂಡ್ರು. ಲಿಟ್ರಲಿ ನನಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ನಾನು ಅಮೌಂಟ್ ಕೊಟ್ಟಿಲ್ಲ ಅನ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಮ್ಯಾನೇಜ್ಮೆಂಟ್ ಅವರು. ದೇವಸ್ಥಾನಕ್ಕೆ ಬರುವಂತಹ ಎಲ್ಲರ ಹತ್ರನು ದುಡ್ಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಕೊಟ್ರೆ ಇಸ್ಕೋಬೇಕು, ಇಲ್ಲ ಅಂತಂದ್ರೆ ಸುಮ್ನಾಗ್ಬೇಕು. ಆದ್ರೆ ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದೇ ಬೇಜಾರಾಗಿದ್ದು. ಸೊ ಇದ್ರ ಬಗ್ಗೆ ಕಠಿಣ ಕ್ರಮ ತಗೊಳ್ಬೇಕು. ಇಂಥವ್ರಿಂದ ದೇವಸ್ಥಾನದ ಹೆಸರು ಕೂಡ ಹಾಳಾಗುತ್ತೆ. ಎಲ್ರಿಗೂ ಫೋರ್ಸ್ ಮಾಡಿ ಅಮೌಂಟ್ ಕೊಡಿ ಅಂತ ಇದ್ರೆ ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಗಮನ ಹರಿಸಿ. ನಾನು ದೇವಸ್ಥಾನ ಎಂಟ್ರಿ ಆಯ್ತದಂಗೆ ನನಗೆ ಅಟ್ರಾಕ್ಷನ್ ಆಗಿದ್ದೇನಪ್ಪಾ ಅಂತಂದ್ರೆ, ಅಲ್ಲಿ ಲಕ್ಷಾಂತರ ಕಾಯಿಗಳು ಕಟ್ಟಿರೋದು. ಸೊ ಆ ದೇವರು ಒಳ್ಳೇದ್ ಮಾಡ್ಲಿ ಅನ್ಬಿಟ್ಟು ಅಲ್ಲಿ ಜನ ಅರ್ಕೆ ಮಾಡ್ಕೊಂಡು ಕಾಯಿಗಳನ್ನ ಕಟ್ತಾರೆ. ನಿಮ್ಗೆ ಕಾಯಿನ ಅಲ್ಲೇ ತಗೋಬೇಕು ಅಂತ ಏನಿಲ್ಲ, ನೀವು ಮನೆಯಿಂದ ಕೂಡ ಕಾಯಿನ ತರಬಹುದು. ಲಿಟ್ರಲಿ ನನಗೆ ಇಂಪ್ರೆಸಿವ್ ಅಂತ ಏನ್ ಅನ್ನಿಸ್ತು ಅಂದ್ರೆ, ಒಂದು ಕಾಯಿಗೆ ಕೇವಲ 50 ರೂಪಾಯಿ. ನಾವು ರೈತರಿಂದ ಬೈ ಮಾಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಅಷ್ಟೇ ಅಮೌಂಟ್ ಬೀಳುತ್ತೆ. ಸೊ ಇದ್ರಲ್ಲಿ ಯಾವುದೇ ಲಾಭ ಇಟ್ಕೊಳ್ದೇನೆ ಸೊ ಈ ಕಾಯಿನ ಕೊಡ್ತಾ ಇದ್ದಾರೆ. ಅದೇ ನನಗೆ ಖುಷಿಯಾಗಿದ್ದು. ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಕಾಯಿಂದ ಯಾವುದೇ ಇವರು ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ನನಗೆ ಆಶ್ಚರ್ಯ ಅನ್ಸಿದೇನಪ್ಪ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ಯಾವುದೇ ಸ್ಪೆಷಲ್ ಎಂಟ್ರಿ ಇಲ್ಲ ಅಂತಂದ್ರೆ, VIP ಎಂಟ್ರಿ ಯಾವುದು ಇಲ್ಲ. ಅಂದ್ರೆ ದುಡ್ಡು ಕೊಟ್ರೆ ಎಂಟ್ರಿ ಫ್ರೀ ಆಗಿ ಕೊಡ್ತಾರಲ್ಲ, ಅಂದ್ರೆ ಬೇಗ ಹೋಗುವಂತ ಎಂಟ್ರಿ ಕೊಡ್ತಾರಲ್ಲ, ಆ ತರ ಎಂಟ್ರಿ ಯಾವುದು ಕೂಡ ಇಲ್ಲ. ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೇ VIP ಎಂಟ್ರಿ ಇರುತ್ತೆ. ಸೊ ಇಷ್ಟು ದೊಡ್ಡ ದೇವಸ್ಥಾನದಲ್ಲೂ VIP ಎಂಟ್ರಿ ಇಟ್ಟಿಲ್ಲ ಅಂತಂದ್ರೆ ಅಲ್ಲಿ ನನಗೆ ಯಾವುದೇ ರೀತಿ ದುಡ್ಡು ಮಾಡುವಂತಹ ಉದ್ದೇಶ ಕಾಣ್ತಾ ಇಲ್ಲ. ಈ ದೇವಸ್ಥಾನದ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂಡ್ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಬೇಕಾಗಿತ್ತು. ನಾನು ಡೈರೆಕ್ಟ್ ಧರ್ಮಾಧಿಕಾರಿಗಳನ್ನ ಮೀಟ್ ಮಾಡಿದೆ. ನಿಜ, ನೀವು ನಂಬಲ್ಲ, ಈ ದೇವಸ್ಥಾನದ ಅಂದ್ರೆ ಇಷ್ಟು ದೊಡ್ಡ ದೇವಸ್ಥಾನದ ಧರ್ಮಾಧಿಕಾರಿ ಎಷ್ಟು ಸರಳ ಸಜ್ಜನ ಮನಸ್ಸು ಗೊತ್ತಾ. ಸೊ ನಮ್ನೆಲ್ಲ ಕುಂಡಿಸಿ ಸೊ ಎಷ್ಟು ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ಗೊತ್ತಾ ನಮ್ನ. ಸೊ ಯಾರೇ ಬರ್ಲಿ, ಎಷ್ಟು ದೂರದಿಂದ ಬರ್ಲಿ, ಸೊ ಅವ್ರ ಮಾತು ಇದೆಯಲ್ಲ, ಆ ಮಾತೆ ಒಂದು ಅಟ್ರಾಕ್ಷನ್. ಸೊ ಅಷ್ಟು ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ಸೊ ನಾ ವಿಷಯ ಎಲ್ಲ ಕೇಳಿದೆ, ನನಗೇನ್ ಡೌಟ್ ಇತ್ತು ಅದನ್ನೆಲ್ಲ ಕೇಳಿದೆ. ಸೊ ಅವರು ನಮಗೋಸ್ಕರ ಟೈಮ್ ಕೊಟ್ಟು ಸೊ ಏನೇನ್ ಇನ್ಫಾರ್ಮೇಶನ್ ಬೇಕು ಈ ದೇವಸ್ಥಾನದ ಬಗ್ಗೆ ಆಗಿರ್ಲಿ, ಸೊ ಪ್ರತಿ ಒಂದಕ್ಕೂ ನನಗೆ ಉತ್ತರ ಕೊಟ್ಟರು. ನನಗೂ ಕ್ಲಾರಿಟಿ ಸಿಕ್ತು. ಅಲ್ಲಿಂದ ಬಂದ್ರೆ ಒಂದು ಸ್ಪೆಷಲ್ ಆಗಿ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಅಂತಂದ್ರೆ, ಒಂದು ವಿಡಿಯೋ ಶೂಟ್ ಅಂತಂದ್ರೆ ದೇವಿಯ ವಿಗ್ರಹದ ಮುಂದೆ ಜನಗಳನ್ನ ನಿಲ್ಸಿ ಸುತ್ತ ವಿಡಿಯೋ ಮಾಡಿ ಶೂಟ್ ಮಾಡ್ತಾರೆ. ಆ ಒಂದು ವಿಡಿಯೋ ಮಾಡಕ್ಕೆ ಲಿಟ್ರಲಿ 70 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ. ಲಿಟ್ರಲಿ ಜಾಸ್ತಿ ಆಯ್ತು. ಸೊ ಅದನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಸೊ ಅವರೇ ಹೇಳಿದ್ರು, ಇದರಿಂದ ನಮಗೆ ದೇವಸ್ಥಾನಕ್ಕೆ ಯಾವುದೇ ರೀತಿ ಲಾಭ ಇಲ್ಲ, ಇದು ಸಪರೇಟ್ ಪ್ರೈವೇಟ್ ಆಗಿ ಮಾಡ್ತಾ ಇರೋದು. ಸೊ ಅದನ್ನ ನಡೆಸ್ತಾ ಇರೋರು ಒಬ್ರು ಪೇಷಂಟ್. ಸೊ ಅವ್ರ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ಅವರಿಂದ ಏನೋ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಅವರು ಧರ್ಮಾಧಿಕಾರಿಗಳು ನಮಗೆ ತಿಳಿಸಿದ್ರು. ನೀವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ನೀಡಿಲ್ಲ ಅಂತಂದ್ರು ಆ ವಿಡಿಯೋನ ಮಾಡಿಸ್ಕೊಳ್ಳಿ. ಯಾಕೆಂತಂದ್ರೆ ನಿಮ್ಮಿಂದ ಒಬ್ರು ಜೀವ ಉಳಿಯುತ್ತೆ, ಒಬ್ರು ಜೀವನ ಉಳಿಯುತ್ತೆ ಅಂತಂದ್ರೆ ಮಾಡಿಸ್ಕೊಳ್ಳಿ. ಅಲ್ಲೇ ದೇವಿಯ ವಿಗ್ರಹದ ಕೆಳಗಡೆ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂಗೆ ಪರ್ ಪರ್ಸನ್ ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಹೋಗ್ಬೋದು. ಯಾಕಂತಂದ್ರೆ ಆ ಮ್ಯೂಸಿಯಂ ಅಷ್ಟು ಚೆನ್ನಾಗಿದೆ. ಆ ಮ್ಯೂಸಿಯಂಗೆ ನಾನು ವಿಸಿಟ್ ಮಾಡಿದ್ದೆ. 50 ರೂಪಾಯಿ ವರ್ತ್ ಅಂತ ನನಗೆ ಅನಿಸ್ತು. ಯಾಕೆ ಅಂತಂದ್ರೆ ಆ ಮ್ಯೂಸಿಯಂ ಅಷ್ಟು ಚೆನ್ನಾಗಿದೆ. ಬೇರೆಯವರಾಗಿದ್ರೆ ಅಲ್ಲಿ 200-300 ರೂಪಾಯಿ ಇಡೋರು, ಬಟ್ ಅಲ್ಲಿ 50 ರೂಪಾಯಿ ಅಷ್ಟೇ ಇರೋದು ವರ್ತ್ ನನಗೆ ಅನಿಸ್ತು. ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ನನಗೆ ದೊಡ್ಡ ಪ್ರಶ್ನೆ ಕಾಡಿದ್ದೇನಪ್ಪ ಅಂತಂದ್ರೆ, ಸಾವಿರಾರು ಜನ ಅಕ್ಕಿ ಮೂಟೆ ತಂದು ಕೊಡ್ತಾರೆ, ಅದೆಲ್ಲ ಎಲ್ಲ ಹೋಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಅಂತ ನನಗೆ ದೊಡ್ಡ ಪ್ರಶ್ನೆ ಕಾಡಿತ್ತು. ಅಲ್ಲಿ ನನಗಿರೋ ಡೌಟ್ ನ ಅಲ್ಲಿನ ಧರ್ಮಾಧಿಕಾರಿಗಳನ್ನ ಕೇಳಿದಕ್ಕೆ ಅವರು ವಿತ್ ಪ್ರೂಫ್ ನನಗೆ ಉತ್ತರ ಕೊಟ್ಟರು ಅಂಡ್ ತೋರಿಸಿದ್ರು. ಅಲ್ಲಿನ ಸ್ಟೋರ್ ರೂಮ್ ಇಂದ ಹಿಡಿದು ಅಲ್ಲಿನ ಅನ್ನದಾಸೋಹ ನಡೆಯುವಂತಹ ಪ್ಲೇಸ್ ಎಲ್ಲಾನು ಕೂಡ ತೋರಿಸಿದ್ರು. ಇಷ್ಟೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದೇನಪ್ಪ ಅಂತಂದ್ರೆ, ಭಕ್ತಾದಿಗಳು ಕೊಡುವಂತಹ ಅಕ್ಕಿ ಮೂಟೆ ಆಗಿರ್ಬೋದು ಮತ್ತೆ ತರಕಾರಿ ಆಗಿರ್ಬೋದು ಕರೆಕ್ಟ್ ಗೆ ಯೂಸ್ ಆಗ್ತಿದೆ ಅಂತ ನನಗನ್ನಿಸ್ತು. ಇಲ್ಲಿ ನನ್ಗೆ ಏನ್ ಅನಿಸ್ತಪ್ಪ ಅಂತಂದ್ರೆ, ನಾವು ಆ ಉಂಡಿಗೆ ಹಾಕೋ ಒಂದೊಂದು ರೂಪಾಯಿನೂ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಇಲ್ಲಿ ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇದೆ. ಈ ವಿಡಿಯೋದಲ್ಲಿ ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ನಾನು. ಸೊ ಈ ದೇವಸ್ಥಾನದಿಂದ ಆಗ್ಬೇಕಾದಂತಹ ಯೋಜನೆಗಳು ತುಂಬಾ ಇದಾವೆ. ಸೊ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಆದ್ರೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ, ನೀವು ಉಂಡಿಗೆ ಹಾಕೋ ದುಡ್ಡು ಪ್ರತಿ 1 ರೂಪಾಯಿನೂ ಕೂಡ ಒಳ್ಳೇದಕ್ಕೆ ಯೂಸ್ ಆಯ್ತದೆ ಅಂತ ನಾನ್ ನಂಬ್ತೀನಿ. ಆ ಧರ್ಮಾಧಿಕಾರಿಗಳು ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ ನೋಡಿ. ಅಂಡ್ ನೀವೆಲ್ಲ ಕಮೆಂಟ್ ಹಾಕಿದ್ರಿ ಅನ್ಬಿಟ್ಟು ನಾನು ಆ ದೇವಸ್ಥಾನ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದೀನಿ. ಸೊ ಇಲ್ಲಿ ಆ ವೈಯಕ್ತಿಕ ಏನು ಇಲ್ಲ. ಸೊ ಆ ದೇವಸ್ಥಾನದಲ್ಲಿ ಏನಿದೆ, ರಿಯಾಲಿಟಿ ಏನಿದೆ ಅದನ್ನ ನಾನು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡಿದೀನಿ. ಸೊ ತೋರಿಸಿದೀನಿ
ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ದೇವಸ್ಥಾನದಿಂದ ತುಂಬಾ ಜನ ಜೀವನಗಳು ಕಟ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಜಮೀನವರು. ಸೊ ಇಲ್ಲಿ ಏನು ಈ ಅಂಗಡಿ ನೋಡ್ತಾ ಇದ್ದೀರಿ, ಇದು ಯಾವುದೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ಸೊ ಈ ಅಂಗಡಿ ಎಲ್ಲ ಪ್ರೈವೇಟ್. ಸೊ ಇಲ್ಲಿರೋ ಅಂಗಡಿಗಳೆಲ್ಲ ಅಕ್ಕಪಕ್ಕದ ಜಮೀನವ್ರು ಮಾಡ್ಕೊಂಡಿರೋದು. ಸೊ ಇಲ್ಲಿಂದ ಯಾವುದೇ ರೀತಿ ದೇವಸ್ಥಾನಕ್ಕೆ ಲಾಭ ಇಲ್ಲ. ಅಂಡ್ ಈ ವಿಡಿಯೋದಿಂದ ನಿಮ್ಗೆ ಫುಲ್ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೋತೀನಿ. ಅಂಡ್ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ನೀವ್ಯಾರಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಹೋಗಿ. ಯಾಕೆಂತಂದ್ರೆ ನಿಮ್ಗೆ ದುಡ್ಡಿನ ಪ್ರೆಸರ್ ಎಲ್ಲೂ ಕೂಡ ಆಗಲ್ಲ. ಸೊ ಎಲ್ಲಾನು ಕಡಿಮೆ ದುಡ್ಡಲ್ಲೇ ಆಗುತ್ತೆ. ಅಂಡ್ ಇಲ್ಲಿವರೆಗೆ ನೀವು ಈ ವಿಡಿಯೋ ನೋಡಿದಿರಿ ಅಂತಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.